ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ, ಪರ್ಸು ಬಗ್ಗೆ ಯಾಕೆ ಕೇಳ್ತಿದ್ಯಾ? ಅದು ಅತ್ತೆರು ಹೇಳ್ತಿದ್ರು ಪರ್ಸುಗೆ ಹೆಣ್ಣು ನೋಡ್ತಿದಾರಂತೆ. ಯಾವಾಗ್ಲೂ ಮುಂಚಿಂದನೂ ನನಗೆ ಪರ್ಸು ನಮ್ಮ ಮನೆ ಅಳಿಯ ಆಗ್ಬೇಕು ಅನ್ನೋಂಥದ್ದು ಒಂದು ಮನಸ್ಸಲ್ಲಿತ್ತು. ಅದಕ್ಕೆ ಕೇಳ್ತೀನಿ. ಮಾವ, ಇದ್ದಕ್ಕಿದ್ದಂಗೆ ಕೇಳಿದ್ರೆ ಅವಳು ಏನ್ ಹೇಳ್ತಾಳೆ? ಇಂಥ ವಿಷಯನೆಲ್ಲ ಸೂಕ್ಷ್ಮವಾಗಿ ಕೇಳಬೇಕು. ಸಡನ್ ಆಗಿ ಕೇಳಿದ್ರೆ ಒಪಿನಿಯನ್ ಫಾರ್ಮ್ ಆಗಲ್ಲ ಮಾವ. ಸ್ವಲ್ಪ ಟೈಮ್ ಕೊಡ್ಬೇಕು. ನಾನು ಅವಸರ ಮಾಡ್ತಿಲ್ಲ ಪಾರು. ಅವ್ವ, ನೀನು ಯೋಚನೆ ಮಾಡು. ನಿನಗೆ ಎಲ್ಲ ಸ್ವಾತಂತ್ರ್ಯನೂ ಐತೆ. ನೀನ್ ಸುಮ್ಮನೆ ಹಿಂಗಂತ್ಯ, ಆಮೇಲೆ ಅರ್ಜೆಂಟ್ ಮಾಡ್ತೀಯ, ನಂಗೆ ಗೊತ್ತಿಲ್ವಾ? ಪಾರು, ಈಗ ನಮ್ಮ ರಶ್ಮಿ ಮದುವೆ ಆಗಲಿ, ರಾಣಿ ಮದುವೆ ಆಗಲಿ, ಎಲ್ಲನೂ ಅವಸರದಲ್ಲೇ ಆಗಿರೋದು. ಅವ್ರ ಸಂಸಾರ ಸಂದಾಗಿಲ್ವಾ? ಏನಾದ್ರು ಸಮಸ್ಯೆ ಐತೆ ಪಾರು? ಸಮಸ್ಯೆ ಆಗಿರೋದಕ್ಕೆ ಮಾವ ನನಗೆ ಭಯ. ರಾಣಿ ಜೀವನ ಹೇಗೆಲ್ಲ ಇರುತ್ತೆ ಅಂತ ಆಸೆ ಪಟ್ಟಿದ್ದೆ. ಆದರೆ ಸತ್ಯ ಗೊತ್ತಾದ್ಮೇಲೆ ತುಂಬ ಸಂಕಟ ಪಟ್ಟಿದ್ದೀನಿ. ಈ ಕಡೆ ರಶ್ಮಿ ನೋಡೋಕೆ ಚೆನ್ನಾಗೇ ಇರೋ ಹಾಗೆ ಕಾಣ್ತಾಳೆ, ಆದರೆ ನಿಜವಾಗ್ಲೂ ಚೆನ್ನಾಗಿದ್ದಾಳ ಗೊತ್ತಾಗ್ತಿಲ್ಲ. ಶಿವ, ಒಂದೋ ಎರಡೋ ಮದುವೆ ಅವಸರದಾಗ ಆಯಿತು ಅಂತ ಎರಡರ ಮದುವೆನೂ ಅವಸರದಾಗ ಮಾಡಬಾರ್ದು ಕಣ್ಮಗ. ಅಪ್ಪಯ್ಯ, ನಾನು ಅವಸರ ಮಾಡ್ತಿಲ್ಲಪ್ಪಯ್ಯ. ಈಗ ಆಗಿದ್ದ ಮದುವೆ ಹೆಂಗಾಯ್ತು ಅದನ್ನ ಹೇಳ್ದೆ ಆಚೆ. ಈಗ ರತ್ನ ಏನು ಹೇಳ್ತಾಳೆ ಅದ್ರ ಮ್ಯಾಕ್ ಮಾತಾಡೋದು. ರತ್ನ, ನಿಂಗೆ ವಿಷಯನ ಹಾಕಿಡಿ. ಇನ್ನು ನೀನು ಯೋಚನೆ ಮಾಡು, ಟೈಮ್ ತಕ್ಕ. ಈಗ ಈ ಸ್ಕೂಲ್ನಾಗೆ ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ನೀನೇ ಹೇಳ್ಕೊಡೋದು. ಅಂಥದ್ರಾಗೆ ನಿಮ್ಮ ಜೀವನದಾಗೆ ಏನು ಸರಿ ಏನು ತಪ್ಪು ಅನ್ನೋಂಥದ್ದು ನಿನಗೆ ಬೋಸ್ ಅಂದಾಗ ಗೊತ್ತೈತೆ. ಅದೇನೇ ಇರಲಿ ಯೋಚನೆ ಮಾಡಿಬಿಟ್ಟು ನನಗೆ ಹೇಳು. ಈಗೇನು ಜಗತ್ತಲ್ಲಿ ಪರಶು ಒಬ್ಬನೇ ಹುಡುಗ ಇರೋದು? ಯಾಕೆ ಬರೋ ಅಣ್ಣಂಗೆ ಹಿಂಗಂದ್ಯ? ನೋಡು ಬಾಬಾ, ಅಣ್ಣನ ಪ್ರೀತಿಸೋ ವಿಷಯದಲ್ಲಿ ನಿನ್ನ ತಂಗಿನೇ ನಂಬರ್ 1. ನಾನೇನು ತಂಗಿಯರಷ್ಟು ಒಳ್ಳೆಯವಳಲ್ಲ. ಪಾರು, ಪಾಪ ಮಾಡ್ಕೊಬೇಡ ಪಾರು. ನೋಡು ಪಾರು, ನಾನೊಂದು ವಿಷಯ ಹೇಳ್ತೀನಿ. ನಮ್ಮ ಮನೆ ಹೂಗಣ್ಣ ನಮ್ಮನೆ ದೇವ್ರಿಗೆ ಇಡೋಣ ಅಂತ ಒಂದು ಯೋಚನೆ ಆಟೆ. ನಮ್ಮ ಕಳ್ಬಳಿಗೆ ಕೊಟ್ರೆ ಅವರೆಲ್ಲ ಬಂಗಾರದಂಗೆ ಇರ್ತಾರೆ ಅನ್ನೋಂಥ ಒಂದೇ ಯೋಚನೆ ಆಟೆಯ. ರತ್ನವ್ವ, ನಿನಗೆ ಏನು ಅನ್ಸುತ್ತೆ ಅದು ನಮ್ಮ ಹೇಳು. ಊಟ ಮಾಡಿ. ಪಾರು, ಯಾಕೆ ಪಾರು ಬೇಜಾರಾಗಿದ್ಯಾ? ಮಾವ, ನೀನೇನು ಹೇಳಿದ್ರು ಪರಶು ನನ್ನ ರತ್ನ ಕೊಡೋಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ. ನಾನು ಇದಕ್ಕೆ ವಿರುದ್ಧವಾಗಿದ್ದೀನಿ ಅಷ್ಟೇ. ಅಲ್ಲ ಪಾರು, ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ